नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते। ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನಮ್ಮನೆಯಲ್ಲಿ ಈ ರೀತಿಯಾಗಿ ನಾನು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೆ. ಸೊ ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ದಿನದ ಶುಭಾಶಯಗಳು. ಇವತ್ತಿನ ದಿನ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು 100 ಕಾಲ ಸುಖವಾಗಿ ಇಟ್ಟಿರಪ್ಪ ದೇವ್ರೆ ಅಂತ ಹೇಳಿ ಕೇಳಿಕೊಂಡೆ. ಹಾಗೆ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಸರಳತೆಯ ಸಿಂಪಲ್ಲಾಗಿ ಮಾಡಿರುವಂಥ ಜ್ಯೋತಿರ್ಭೀಮೇಶ್ವರ ಪೂಜೆನ ಒಂದಷ್ಟು ಚಿಕ್ಕದಾಗಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಹಾಗೂ ದೇವರಿಗೆ ಪ್ರಸಾದ ನೈವೇದ್ಯ ಮಾಡೋದನ್ನು ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಪೂಜೆ ಪುನಸ್ಕಾರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾವು ದೇವರ ಪೂಜೆ ಎಷ್ಟು ಅದ್ಧೂರಿಯಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ನಾನು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಶಾವಿಗೆನ ಪಾಯಸ ಮಾಡಿದ್ದೆ. ಶಾವಿಗೆ ಪಾಯಸ ಅಂತೂ ದೇವರ ನೈವೇದ್ಯ ಆದಮೇಲೆ ತುಂಬಾ ರುಚಿಯಾಗಿತ್ತು. ನಮ್ಮ ಮನೇಲಿ ಸಿಹಿ ತಿನ್ನೋದು ಕಡಿಮೆ, ಆದರೂ ಇಷ್ಟಪಟ್ಟು ತಿಂದರು. ಅದು ಒಂದೇ ಖುಷಿ ನನಗೆ. ದೇವರ ಪೂಜೆ ಮಾಡೋದಾಗಲಿ ರೆಸಿಪಿ ಮಾಡೋದಾಗಲಿ ನಾನು ಶೂಟ್ ಮಾಡಿಲ್ಲ ವಿಡಿಯೋನ, ಏಕೆಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಯಾವುದು ನನಗೆ ಇಷ್ಟ ಆಯಿತೋ ಅಷ್ಟನ್ನೇ ಮಾತ್ರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಜ್ಯೋತಿರ್ಭೀಮೇಶ್ವರ ಪೂಜೆನ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶುಭವಾಗಲಿ.